अच्छा कहाँ से? कर्नाटका भैया कर्नाटका। ओके ಹೆಂಗೆ ಪಡಮ್ಮ? ಯಾರ್? टाइम भी बोलो ना। टाइम क्या आपको घुमाना है आपको? तो ये 35 किलोमीटर लेक है ये बाजू। ನಾವು ಒಂದು ಅದ್ಭುತವಾದ ಊಟ ಮಾಡಿದ ಮೇಲೆ ನಾವು ಇವಾಗ ಗೌರ್ಮೆಂಟ್ ಬಸ್ನಲ್ಲಿ ನಲ್ಗೇಟ್ಗೆ ಹೋಗ್ತಿದ್ದೀವಿ. ಆದರೆ ಇವಾಗ ಅನ್ಸೀಸನ್ ನಲ್ಲಿ ಬಂದ್ಬಿಟ್ಟಿದ್ದು ನಾನು. ಆದರೆ ಚಳಿ ತುಂಬಾ ಇದೆ ರೀ. ಇಲ್ಲಿ ನೋಡಿದ್ರೆ ಎಕ್ಕ ಪಕ್ಕ ಅಂತ 2-3 ಬೆಡ್ಶೀಟ್ ಅನ್ನ ಹಾಕೊಂಡು ನಾವು ಮಲ್ಕೊಂಡ್ಬಿಟ್ಟಿನಿ ನಿನ್ನೆ ರಾತ್ರಿ. ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ ಅನ್ನೋರು ಅಂದರೆ ವೆರೈಟಿ ನಾವು ಕಿಚನ್ ಅನ್ನು ನೋಡ್ಬೋದು. ಇಲ್ಲಿ ನೋಡಿ ಕಾಶ್ಮೀರ್ನಲ್ಲಿ ಒಂದು ಅದ್ಭುತವಾದ ಟೀ ಕುಡಿಯೋಕೆ ಹೋಗ್ತಿದ್ದೀನಿ. ಫೇಮಸ್ ಇರುವ ಕಾವಾ ಅಂತ ಒಂದು ಟೀ ಹೆಸರು. ಕಾವಾ ಹೆಂಗಿದೆ ಅಂದ್ರೆ ಕಾವಾ ಹಂಗಿದೆ. ನಿಮ್ಮೆಲ್ಲರಿಗೂ ನಮಸ್ಕಾರ ಗುರುಗಳೇ. ಕನ್ಯಾಕುಮಾರಿನಿಂದ ಕಾಶ್ಮೀರ್ಗೆ ನಡ್ಕೊಂತ ಲಿಫ್ಟ್ ಕೇಳ್ಕೊಂತ ಫೈನಲಿ ಎಲ್ಲಿ ಬಂದ್ಬಿಟ್ಟೇನೆ ಅಂದ್ರೆ ಜಮ್ಮು ಕಾಶ್ಮೀರ್ನಲ್ಲಿ ಬಂದ್ಬಿಟ್ಟಿನ್ರಿ. ನಾನು ಈ ಚಾಲೆಂಜು ಶುರು ಮಾಡೋ ಮುಂಚೆ ನಾನು ಹೇಳ್ಕೊಂತ ಶುರು ಮಾಡಿದ್ದೀನಿ. ನಾನು ಟ್ರೈನ್ನಲ್ಲಿ ಹೋಗೋದಿಲ್ಲ, ಬಸ್ನಲ್ಲಿ ಹೋಗೋದಿಲ್ಲ, ನಡ್ಕೊತ ಹೋಗ್ತೀನಿ, ಇಲ್ಲಾಂದರೆ ಹಿಚ್ಚಾಕಿಂಗ್ ಮಾಡ್ಕೊತ ಅಂದರೆ ಲಿಫ್ಟ್ ಕೇಳ್ಕೊತ ಹೋಗ್ತೀನಿ ಅಂತ. ಹಂಗೆ ನಡ್ಕೊತ ಫೈನಲಿ ಜಮ್ಮು ಕಾಶ್ಮೀರ್ನಲ್ಲಿ ರೀಚ್ ಆಗಿಬಿಟ್ಟಿನಿ. ಇವತ್ತು ಡೇ ನನಗೆ ಎಷ್ಟಾಗ್ತಿದೆ ಅಂದರೆ 39 ಆಗ್ತಿದೆ ನನ್ನ ಮನೆ ಬಿಟ್ಟು. ಈಗ ನಾನು ಜಮ್ಮುನಲ್ಲಿ ಎಲ್ಲಿದ್ದೀನಿ ಅಂದರೆ ಶ್ರೀನಗರ್ ಲಾಲ್ ಚೌಕ್ ಹತ್ರ ಇದ್ದೀನಿ. ಲಾಲ್ ಚೌಕ್ ಹತ್ರ ಒಂದು ಡಾರ್ಮೆಂಟ್ರಿ ನಾನು ತೊಗೊಂಡಿನಿ. ಆಶ್ರಮ್ ಸಿಗುತ್ತೆ ಇಲ್ಲಿ ಹಿಂದಿ ಅವ್ರದ್ದು ನೋಡಿ. ಡಾರ್ಮೆಂಟ್ರಿ ಹೊಸದು ಬಿಲ್ಡ್ ಮಾಡ್ತಿದಾರೆ. ನಾನು ಇವಾಗ ಡಾರ್ಮೆಂಟ್ರಿ ಒಳಗೆ ನಿಮಗೆ ತೋರಿಸ್ತೀನಿ ಹೆಂಗಿರುತ್ತೆ. 200 ರೂಪಾಯಿ ಡಾರ್ಮೆಂಟ್ರಿ ನೋಡಿ, ಈ ಥರನೇ ಇರುತ್ತೆ. ನನ್ನ ಬೆಡ್ ಬಂದು ಇಲ್ಲಿದೆ ನೋಡಿ. ನಿನ್ನೆ ರಾತ್ರಿ ನಾನು ಇಲ್ಲೇ ವೀಡಿಯೋನ ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿಂದ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಈಗ ನಾನು ಎಲ್ಲಿ ಹೋಗ್ತಾಯಿದ್ದೀನಿ ಅಂದರೆ ಇಲ್ಲಿ ಇರುವ ಟೂರಿಸ್ಟ್ ಪ್ಲೇಸಸ್ ನಾನು ಕವರ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಬನ್ನಿ ಹತ್ರ ಇರುವ ಟೂರಿಸ್ಟ್ ಪ್ಲೇಸಸನ್ನು ಕವರ್ ಮಾಡೋಣ. ನಾಳೆ ಬೆಳಿಗ್ಗೆ ಮತ್ತೆ ಲಾಂಗ್ ಟೂರಿಸ್ಟ್ ಪ್ಲೇಸಸನ್ನು ಕವರ್ ಮಾಡೋಣ. ಈಗ ನನ್ನ ಜೊತೆ ಯಾರ್ಯಾರು ಬರ್ತಾರಂದರೆ ನೋಡಿ. ಆತೆ ಭಯ್ಯ ವಿಡಿಯೋ ಮೇ ಹಾಂ ಈ ಅನ್ನೋರು ಬರ್ತಾರಾ. ಓಕೆ आपका नाम बोलो. प्रकाश आपका नाम भैया? उदय. ऑलरेडी कंटेंट क्रिएटर. ಆಲ್ರೆಡಿ ಕಂಟೆಂಟ್ ಕ್ರಿಯೇಟರ್ ಇವರು. ನನಗೆ ತುಂಬ ಹೆಲ್ಪ್ ಮಾಡಿದರು. 1-2 ದಿನದಿಂದ ನಾನು ತುಂಬ ಟೆನ್ಷನ್ ಆಗಿಬಿಟ್ಟಿದ್ದೀನಿ. ಕ್ಯಾಪ್ ಕಟ್ ಬರದೆ ಇಲ್ಲದೆ VPN ಆನ್ ಮಾಡಿದ್ರಾಗನ ಇಶ್ಯೂ ಬರ್ತಾ ಇದೆ ನನಗೆ ಕ್ಯಾಪ್ ಕಟ್ಟು. ಅದಕ್ಕೋಸ್ಕರ ನಾನು ವೀಡಿಯೋ ತುಂಬ ಡಿಲೇ ಮಾಡ್ತಿದ್ದೀನಿ. ಇವಾಗ ಫೈನಲಿ ಕ್ಯಾಪ್ ಕಟ್ಟು ಶುರುವಾಗಿದೆ ನನಗೆ. ಮತ್ತೆ ವೀಡಿಯೋ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ನಾನು ಈ ಅನ್ನೋರ ಜೊತೆ ಫಾಸ್ಟಾಗಿ ಹೋಗೋಣ ಟೂರಿಸ್ಟ್ ಪ್ಲೇಸಸ್ಸು ಕವರ್ ಮಾಡ್ಕೊತ. ಟ್ರೈನಲ್ಲಿ ನಾವು ಹೊರಗಡೆ ಬಂದ್ಬಿಟ್ಟಿವಿ. ಇವಾಗ ನಾವು ಏನು ನೋಡ್ತೀವಿ ಅಂದರೆ ಮೊದಲು ನಮ್ಮ ಹೊಟ್ಟೆನ ನೋಡ್ಕೊತೀವಿ. ಇಲ್ಲಿ ಇರುವ ಒಂದು 50 ರೂಪಾಯಿನಲ್ಲಿ ಒಂದು ಒಳ್ಳೆ ಫುಡ್ಡನ್ನು ನಾವು ತಿನ್ನೋಣ. ನನಗೆ ಗೊತ್ತಿಲ್ಲ ಇಷ್ಟೊಂದು ಚೀಪ್ನಲ್ಲಿ ಸಿಗುತ್ತೆ ಅಂತ ಫುಡ್ಡು. ನನಗೆ ಈ ಅನ್ನೋರೇ ಹೇಳಿದರು ಇಲ್ಲಿ ಒಂದು ಹತ್ರ ಇದೆ ಒಂದು 50 ರೂಪಾಯಿ ಫುಡ್ ತಿನ್ನೋದು. ಬನ್ನಿ ಆ 50 ರೂಪಾಯಿ ಫುಡ್ ಹೆಂಗಿರುತ್ತೆ ಅಂತ ನಾವು ನೋಡೋಣ, ಟೇಸ್ಟ್ ಮಾಡೋಣ. ಇಲ್ಲಿ ನೋಡ್ಕೊಂಡ್ರೆ ಲಾಲ್ ಚೌಕ್ ನಮ್ಮ ಎದುರಿಗೆ ಇದೆ ನೋಡಿ. ಇಲ್ಲಿ ನೋಡ್ಕೊಂಡ್ರೆ ಎನಿ ಟೈಮ್ ಸೆಕ್ಯೂರಿಟಿ ತುಂಬ ಟೈಟ್ ಇದೆ ರೀ. ಇವಾಗೆ ರೀಸೆಂಟ್ಲಿನಲ್ಲಿ ಒಂದು ಅಟ್ಯಾಕ್ ಆಗಿದೆಯಲ್ಲ, ಆ ಅಟ್ಯಾಕ್ಗೋಸ್ಕರ ತುಂಬ ಸೆಕ್ಯೂರಿಟಿ ತುಂಬ ಟೈಟ್ ಇದೆ. ಆದರೂ ಕೂಡ ಟೂರಿಸ್ಟ್ ಪ್ಲೇಸಸ್ ತುಂಬ ಜನ ಇದ್ದಾರೆ ಇಲ್ಲಿ ನಾವು ನಡ್ಕೊತ ಹೋಗ್ತಾಯಿದ್ವಿ ಆ ಹೋಟೆಲ್ ಹತ್ರ. ಬನ್ನಿ ಆ ಹೋಟೆಲ್ ಹೆಂಗಿರುತ್ತೆ ಅಂತ ನೋಡೋಣ. ಹಿಂಗೆ ರೋಡ್ನಲ್ಲಿ ನಡ್ಕೊತ ಬರುವಾಗನೇ ಇಲ್ಲಿ ಸೈಕಲ್ಸು ರೆಂಟಿಗೆ ಬಿಡ್ತಾ ಇದ್ದಾರೆ ನೋಡಿ. 50 ರೂಪಾಯಿ ಹಾಫ್ ಆನ್ ಅವರು ನೋಡಿ. ಚೆನ್ನಾಗಿತ್ತಾಗಿಲ್ಲ ಅಂತ ಸಿಚುವೇಶನ್ ಇಲ್ಲಿ ನೀವೇ ಹೇಳ್ಬೇಕು. ಇಲ್ಲಿ ನೋಡ್ಕೊಂಡ್ರೆ ಮೌಂಟೇನ್ಸ್ ಕಾಣ್ತಾ ಇದೆ. ಈ ಬಿಸಿಲು ಕಾಲದಲ್ಲಿ ಮೌಂಟೇನ್ಸ್ನಲ್ಲಿ ಐಸ್ ಏನು ನನಗೆ ಕಾಣ್ತಾ ಇಲ್ಲ. ಆದರೆ ಜನವರಿ ಫೆಬ್ರವರಿನಲ್ಲಿ ತುಂಬ ಐಸ್ ಇರುತ್ತೆ ಅಲ್ಲಿ. ಆದರೆ ಇವಾಗ ಅನ್ಸೀಸನ್ನಲ್ಲಿ ಬಂದುಬಿಟ್ಟಿದ್ದು ನಾನು. ಆದರೆ ಚಳಿ ತುಂಬ ಇದೆ ರೀ. ಇಲ್ಲಿ ನೋಡಿದ್ರೆ ಎಕ್ಕ ಪಕ್ಕ ಅಂತ 2-3 ಬೆಡ್ಶೀಟ್ ಅನ್ನ ಹಾಕ್ಕೊಂಡು ನಾನು ಮಲ್ಕೊಂಡ್ಬಿಟ್ಟಿನಿ ನಿನ್ನೆ ರಾತ್ರಿ. ತುಂಬ ಚಳಿ ಇದೆ. ಇಲ್ಲಿ ನೋಡ್ಕೊಂಡ್ರೆ ನಾವು ಒಂದು ವೆಜಿಟೇಬಲ್ ಹೋಟೆಲ್ಗೆ ಹುಡುಕ್ತಾ ಇದ್ದೀವಿ. ಅನ್ನೋರು ತಿನ್ನಂಗಿಲ್ಲ ಅಂತ ನಾವು ತಿಂತೀವಿ. ಆದರೆ ಅನ್ನಕ್ಕೋಸ್ಕರ ನಾವು ತಿನ್ನೋದು ಬಿಟ್ಬಿಡ್ತಿದ್ದೀವಿ. ಮತ್ತು ಏನು ಮಾಡೋಕ್ಕಾಗೋದಿಲ್ಲ. ಒಬ್ಬರು ತಿಂದಿಲ್ಲ ಅಂದರೆ ಹಿಂಗೆ. ಇಲ್ಲಿ ತುಂಬ ಕಷ್ಟ ರೀ ವೆಜಿಟೇಬಲ್ ಹೋಟೆಲ್ ನೋಡೋದು. ಆದರೆ ಏನು ಮಾಡೋಕ್ಕಾಗಂಗಿಲ್ಲ, ಟ್ರೈ ಮಾಡೋಣ. ಫೈನಲಿ ನಾವು ಒಂದು ವೆಜ್ ಹೋಟೆಲ್ನ ನೋಡ್ಕೊಂಡ್ಬಿಟ್ಟಿವಿ. ಇಲ್ಲಿ ಏನು ಆರ್ಡರ್ ಮಾಡಿವಿ ಅಂದರೆ ನೋಡಿ, ರಾಜ್ಮಹಲ್ ಅಂತ ಹೇಳ್ತಿದಾರ. ಏನು ಬಂದಿದೆ, ಒಂದು ದೊಡ್ಡ ರೊಟ್ಟಿಯನ್ನು ಬಂದಿದೆ. ಮತ್ತೆ ಇಲ್ಲಿ ನೋಡ್ಕೊಂಡ್ರೆ ಏನು ಸಬ್ಜಿ ಹಾಕಿದ್ದಾರೆ. ಸೇಮ್ ಅನ್ನೋರ್ಗನ ಅದೇ ಆರ್ಡರ್ ಮಾಡಿದ್ದಾರೆ. ಬನ್ನಿ ಇದು ಲಬಕ್ ಅಂತ ತಿಂದು ಎನರ್ಜಿನಿಂದ ಸುತ್ತಾಡೋಣ.
ನಾವು ಒಂದು ಅದ್ಭುತವಾದ ಊಟ ಮಾಡಿದ ಮೇಲೆ ನಾವು ಇವಾಗ ಗೌರ್ಮೆಂಟ್ ಬಸ್ನಲ್ಲಿ ಡಲ್ಗೇಟ್ಗೆ ಹೋಗ್ತಿದ್ದೀವಿ. ಡಲ್ಗೇಟ್ನಲ್ಲಿ ಏನಿದೆ ಅಂತ ನೋಡೋಣ. 60 ರೂಪಾಯಿ ನನಗೆ ಊಟ ಸಿಕ್ಕಿದೆ, ಅದು ತುಂಬ ಚೆನ್ನಾಗಿತ್ತು, ದಾಲ್ ರೊಟ್ಟಿ. ನೋಡಿ ಫೈನಲಿ ನಾವು ಬಂದ್ಬಿಟ್ಟಿವಿ ದಲ್ ಲೇಕಿಗೆ. ಇಲ್ಲಿ ನೋಡ್ಕೊಂಡ್ರೆ ಬೋಟಸ್ ನೋಡ್ಬೋದು ಲೇಕ್ನಲ್ಲಿ, ತುಂಬ ಚೆನ್ನಾಗಿದೆ ಇಲ್ಲಿಂದ ನೋಡೋಕ್ಕೆ. ನಾವು ಏನಾನ देखो अभी फोटो वोटो अच्छा है. अच्छा ನೋಡಿ ಇಲ್ಲಿ ನೋಡ್ಕೊಂಡ್ರೆ पर पर्सन को कितना भैया? 300 बोला. अच्छा चलो 250 करेगा. अच्छा अच्छा मैं चलो आ जाओ 250 करेगा. थोड़ा सा घूम अभी आपने ನೋಡಿ ನಾವು ना ओके. उधर भी धूप है, इधर तो धूप है, इधर तो छाँव में. ನಾನು ಇದ್ದಿದ್ರೆ ಖಂಡಿತವಾಗಿ ಟ್ರೈ ಮಾಡ್ತಿದ್ದೆ, ಆದರೆ ಇವರು ಏನು ಅಂತಿದಾರ, ಸರಿ ಹೋಗಿ ಬರ್ತೀನಿ ಅಂತ. ಅಚ್ಚಾ 200 में आते हैं अभी पक्का. ಬಾ ಇಲ್ಲಿ ನೋಡ್ಕೊರಿ ಎಷ್ಟು ಬಾರ್ಗಿಂಗ್ ನಡೀತಿದೆ. ಫಸ್ಟ್ 300 ಅಂದರು, ಆಮೇಲೆ ಸ್ವಲ್ಪ ಮುಂದೆ ಹೋಗಿವಿ 250 ಕೊಡಿ ಅಂತ ಹೇಳ್ತಿದ್ರು. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ರೆ 200 ಕೇಳ್ತಿದ್ದಾರೆ. ಆ್ಯಕ್ಚುಲಿ ಪ್ರೈಸ್ ಇದು 100 ರೂಪಾಯಿ ಇರುತ್ತೆ ಅಂತ ನನಗೆ ಅನಿಸ್ತಿದೆ. ನಿಮಗೇನು ಅನಿಸ್ತಿದೆ ಕಮೆಂಟ್ ಸೆಕ್ಷನ್ ಮೂಲಕ ಹಾಕ್ಬಿಡಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿ ದೊಡ್ಡ ದೊಡ್ಡ ಬೋಟಸ್ಗಳನ್ನು ನೀವು ನೋಡ್ಬೋದು. ಆ ಬೋಟಸ್ನಲ್ಲಿ ಸ್ಟೇ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ತುಂಬ ಕಾಸ್ಟ್ಲಿ ಅದು, ಆದರೆ ನಾನು ಮಾಡ್ತಾ ಇಲ್ಲ ರೀ. ನನ್ನಲ್ಲಿ ಅಷ್ಟೊಂದು ರೊಕ್ಕ ಇಲ್ಲ, ಅಷ್ಟೊಂದು ನಾನು ಶ್ರೀಮಂತ ಇಲ್ಲ. ಸರಿ, ನಿಮಗೆ ಎಷ್ಟಾಗುತ್ತೆ, ನನ್ನ ಬಜೆಟ್ನಲ್ಲಿ ಎಷ್ಟಾಗುತ್ತೋ ನಿಮಗೆ ಅಷ್ಟೊಂದು ನಾನು ತೋರಿಸ್ಕೊತ ಹೋಗ್ತಿದ್ದೀನಿ. बन के में हो रहा है. रिकॉर्ड तो चालू हो गया, बात करो. अब दियो अब पीछे घुमाना होगा तो. अरे 20 मिलियन सब्सक्राइबर है, मेरे को पूछ रहा. मैंने ब्लॉगिंग नहीं किया था. अच्छा ನೋಡಿದ್ರೆ ಇವರು अच्छा कैमरा पहले मैंने कैमरा यूज नहीं किया. ನೋಡಿ ಇವ್ರು ನೋಡಿದ್ರೆ 20 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ನಲ್ಲಿ. ನನ್ನ ಕಡೆ ಕೇಳ್ತಿದಾರೆ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಅಂತ. ಎಷ್ಟೊಂದು ಕಾಮಿಡಿ ವಿಷಯ ನೋಡಿ. सो गाइस आज का रिकॉर्ड ब्लॉग मैं रिकॉर्ड करता हूँ. इसे बाहर निकालना है क्या? बात करो वैसे. ओके तो चलिए, अभी हम तीनों का हुआ था रिकॉर्ड, मतलब बोट राइड का 300 रुपये का हुआ था. 200 रुपये का कितने का बोला था? 200 रुपये का 3 जने को. तो 200 रुपये में 3 पर्सन का घुमा रहा है. तो हम लोग थोड़ा आगे गए थे, हमारा प्लान नहीं था कि हम लोग घूमें, लेकिन अब हाँ अब प्लान बन चुका है कि चलो घूमते हैं, क्योंकि हमें थोड़ा कंटेंट भी चाहिए था. उसके लिए हम तीनों 200 रुपये पर पर्सन के रूप में जा रहे हैं. अभी बात करते हैं, अगर 200 रुपये का होगा तो घुमाएंगे. जब हम वहाँ से आ रहे थे तो सबसे पहले स्टार्ट किया था 500 रुपये पर पर्सन. फिर उन्होंने बोला 300 रुपये पर पर्सन. क्या कितने रुपये लोगे? हम 3 है, सामने 200 रुपये पर का बोला था, तो उनके ही पैसे आते हैं. हाँ 200 रुपये 3 होगा. अभी ऐसे बात है. ओके थैंक यू. तो अभी ये पूछ रहे थे हमसे कि राइड करना है, लेकिन इन्होंने प्राइस नहीं बताया. तो अभी हम लोग जा रहे हैं आगे, आगे का प्राइस देखते हैं क्या होगा. A few moments later. टाइम भी बोलो ना. टाइम क्या आपको घुमाना है? आपको तो ये 35 किलोमीटर लेक है, ये बाजुओं से चलाना है. 300 रुपए पे आप घूमने आए हैं, तो 300 रुपए पर आपको घुमाएगा पूरा 35 किलोमीटर. पूरे 35 किलोमीटर क्या आता है? 35 किलोमीटर तो हम भी नहीं ये घूमते. देखो गूगल पे देखो, ये कितना बड़ा लेक. 35 किलोमीटर नहीं घूमना हमें. फिर कितना टाइम लगेगा? आप ऐसा करो, आपको हम राउंड कराएगा. आप ₹500 दे दो, 3 बंदा. उसमें आएगा लोटस लेक, गोल्डन लेक, फ्लोटिंग मार के ऐसा सर्कल में घुमा के लाएगा. कितना टाइम लगेगा आपको? उसमें राउंड में जो टाइम लगेगा हमारा लगेगा. आपको खाली बैठना है. एक बोट आपको पर्सनल मिलेगा, ₹500 लेगा 3 बंदे. लेकिन हाँ वाटर हाँ सब कुछ हाँ सब. प्रूफ जैकेट पहना हुआ है? हाँ वजह तो सही. तो सुनो, आप एक बार पूरा यहाँ कंफर्म कर दो क्या क्या घुमाना है. लोटस दिखाएगा, फ्लोटिंग लैंड दिखाएगा, इकोनॉमिक क्लास दिखाएगा, गोल्डन लेक दिखाएगा और फ्लोटिंग मार्केट दिखाएगा. जहाँ पर इकोनॉमिक क्लास है वहाँ पर पूरा सर्कल में घुमाएगा. पहले आप ये देखो, फिर आप आ जाओ. और उसके बाद में आप क्या वापस यहीं पर छोड़ेगा. 800 वाले में क्या क्या बोल रहे थे? 800 वाले में क्या 800 वाले में 2 घंटा लगेगा. और इसमें लगेगा 45 मिनट. देख लो सही. ನೋಡಿ ಫೈನಲಿ 150ನಲ್ಲಿ ನಮಗೆ ಬುಕ್ಕನ್ನು ಮಾಡ್ಕೊಂಡ್ಬಿಟ್ಟಿವಿ. ಇವಾಗ ನಾವು ಬೋಟ್ನಲ್ಲಿ ಹತ್ತುತ್ತಿದ್ದೀವಿ. ಈತ ನೋಡ್ಕೊಂಡ್ರೆ ವಾಟರ್ ಪ್ರೂಫ್ ಜಾಕೆಟ್ ಅಂತ ನೈ ಭಯ್ಯ ನೈ ಡೂಬ್ತೆ. ಓಕೆ तू दू. अच्छा इंडिया में ज्यादातर चीजें यार मैं नहीं बोलूंगा, सॉरी. ओके
इंडिया के खिलाफ बोलना थोड़ा दिक्कत हो जाता है ना। इंडिया इज ए बेस्ट, बट थोड़ा सा रिस्क अपनी प्राइवेसी के लिए करना पड़ता है, क्योंकि ये वाटर है और मुझे वाटर से बहुत ज्यादा डर लगता है। थोड़ा सा देखना ये कितना हिल रहा है, देखना एक बार। अभी तो धीरे धीरे जा रहे हैं सामने। तो मैं हिंदी में बात कर रहा हूँ. ನಾವು ಸ್ವಲ್ಪ ಸ್ವಲ್ಪ ಮುಂದೆ ಮುಂದೆ ಹೋಗ್ತಾ ಇದ್ದೀವಿ. ಅನ್ನೋರು ದಾರವನ್ನು ತೆಕ್ಕೊಂಬಿಟ್ರು. ಬನ್ನಿ ನಾವು ಇವಾಗ ಒಂದು ಬೋಟ್ ರೈಡ್ ಮಾಡೋಣ. ಬಂದ್ಬಿಟ್ಟಿವಿ. ಇಲ್ಲಿ ತುಂಬಾ ಬೋಟಸ್ ನಾವು ನೋಡ್ಬೋದು. ಇಲ್ಲಿ ನೋಡ್ಕೊಂಡ್ರೆ ಇದೆಲ್ಲ ಬೋಟಸ್ ಎಲ್ಲ ಒಂದೇ ಜಾಗದಲ್ಲಿ ಇರುತ್ತೆ. ನೀವು ರೈಡ್ ಮಾಡ್ಬೇಕಂದ್ರೆ ರೈಡ್ ಇದರಲ್ಲಿ ಮಾಡೋಕ್ಕೆ ಆಗೋದಿಲ್ಲ. ಇದೆಲ್ಲ ಬೋಟ್ ಮನೆಗಳು ಅಂತ ಹೇಳ್ಬೋದು. ಮನೆ ಬಂದು ಸುಮಾರು 1500 ರೂಪಾಯಿನಿಂದ 2000, 3000, 5000ವರೆಗೆ ಇಲ್ಲಿ ಅವೈಲೇಬಲ್ ಇದೆ. ನೀವು ಬಂದರೆ ಒಂದ್ಸಾರಿ ಟ್ರೈ ಮಾಡಿ ಈ ಬೋಟ್ ಹೌಸ್ನ ಸ್ಟೇ ಮಾಡೋದು. ಇಲ್ಲಿ ನಾವು ಎಲ್ಲಿ ಹತ್ತೀವಿ ಅಲ್ಲೇ ಬಂದು ಇಳಿತಿದ್ದೀವಿ. ಇಲ್ಲಿ ನೋಡ್ಕೊಂಡ್ರೆ ಅನ್ನೋರಿಗೆ ಬೋರ್ ಹೊಡಿತಿದೆ ಅಂತ ಹೇಳ್ತಿದಾರೆ. ನನಗಂದರೆ ಬೋರ್ ಹೊಡಿತಿಲ್ಲ, ಎಂಜಾಯ್ ಮಾಡ್ಕೊತ ಹೋಗ್ತಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ ವ್ಯೂ. ಹಂಗೆ ನಡ್ಕೊತ ಬರುವಾಗನೇ ಇಲ್ಲಿ ಒಂದು ಮಾರ್ಕೆಟ್ ಸಿಕ್ಕಿದೆ ನಮಗೆ. ಇಲ್ಲಿ ನೋಡ್ಕೊರಿ, ನಾವು ಇವಾಗ ಮಾರ್ಕೆಟ್ನಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ, ಒಂದು ಸ್ವಲ್ಪ ಸರ್ಚ್ ಮಾಡೋಣ. ಮೊದಲನೇದು ನಾವು ಒಂದು ಲೇಡೀಸ್ ಐಟಮ್ ನೋಡ್ತಿದ್ದೀವಿ. ಸಾರಿ, ಅವ್ರ ಸ್ಟಿಕ್ಕರಿಂಗಲ್ಲಿ ನೋಡ್ತಿದ್ದಾರೆ, ಮ್ಯಾಗ್ನೆಟಿಂಗು. ये मैग्नेट दिखा दीजिए. अच्छा आप ले. अच्छा भैया इसका उठाओ. ओ नाइस बॉडी है. अच्छा कहाँ से? कर्नाटका भैया. कर्नाटका. ओके. इंगे पड़मा यार. नहीं वो विजय तलावा. ಇಲ್ಲ ಅಪ್ಪು ರಾಜ್. नहीं जानता उसको. अच्छा विजय थालापति ऑन द टॉप. ಹಂಗೆ ನಡ್ಕೊತ ಬರುವಾಗನೇ ಇಲ್ಲಿ ಪ್ಲಾಟ್ಫಾರ್ಮ್ನಲ್ಲಿ ತುಂಬ ಅಂಗಡಿಯನ್ನು ನೋಡ್ಕೊಂಡಿವಿ. ಅಣ್ಣೋರು ಏನು ತೊಗೊಂಡಾರಂತ ಕ್ಯಾಲಿ ಆ್ಯಪ್ ಸ್ಟಿಕ್ ಗೊತ್ತಾ ನೋಡಿ, ಮ್ಯಾಗ್ನೆಟ್ ತೊಗೊಂಡಾರ. ಕಿತ್ನಾ ಪುಡ 100 रुपीज़ ನೋಡಿ. ಹೇಗೆ ನೋಡಿ ಇಲ್ಲಿ ನೋಡ್ಕೊಂಡ್ರೆ 50 ರೂಪಾಯಿಗೆ 2 ತೊಗೊಂಡಾರ. 50 ರೂಪಾಯಿ ಸಾರಿ 100 ರೂಪೀಸ್ಗೆ 2 ತೊಗೊಂಡಾರ ಮ್ಯಾಗ್ನೆಟು. ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಮ್ಯಾಗ್ನೆಟ್ನಲ್ಲಿ. ಎಲ್ಲ ಮೆಮೊರೀಸ್ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇತ್ತಲ್ಲ, ಅದನ್ನಲ್ಲೇ ನಾನು ಎಂಜಾಯ್ ಮಾಡ್ಕೊತೀನಿ. ಅದಕ್ಕೆ ಅಣ್ಣಗೆ ಕೊಟ್ಬಿಡೋಣ, ನಾವು ವೀಡಿಯೋದಲ್ಲಿ ಎಂಜಾಯ್ ಮಾಡ್ಕೊತ ಹೋಗೋಣ. ಯಾಕಂದರೆ ವೆರೈಟಿ ನಾವು ಕಿಚನನ್ನು ನೋಡ್ಬೋದು. ಇಲ್ಲಿ ನೋಡಿ 30 ರೂಪೀಸ್, ಇದು 30 ರೂಪಾಯಿ ನೋಡಿ. ಬುಕ್ಕು ಕ್ಯೂಟಾಗಿದೆ ನೋಡಿ. ಅದು ನೋಡ್ಕೊಂಡ್ರೆ 200 ರೂಪಾಯಿ ವಾಚ್, ಪಾಕೆಟ್ ವಾಚ್ ಅಂತ ಹೋಗ್ಬತ್ತಾ. ಓಕೆ ನೋಡಿ 200 ರೂಪಾಯಿ ಇದು ಪಾಕೆಟ್ ವಾಚ್, ತುಂಬ ಚೆನ್ನಾಗಿದೆ. ಆದರೆ ತುಂಬ ಕಾಸ್ಟ್ಲಿ ಬಿದ್ದಂಗಿದೆ ಅಂತ ನನಗೆ ಅನಿಸ್ತಿದೆ. ತುಂಬ ಚೆನ್ನಾಗಿದೆ. ಕಾಶ್ಮೀರ್ ಅಂತ ಇದೆ ನೋಡಿ. ಅಲ್ಲಿ ನೋಡ್ಕೊಂಡ್ರೆ ಬೋಟ್ ರೈಡಿಂಗ್, ಈ ಕಡೆ ನೋಡ್ಕೊಂಡ್ರೆ ಫಿಶಿಂಗ್ ಮಾಡ್ತಿದ್ದಾರೆ ನೋಡಿ. ಎಷ್ಟೊಂದು ದೊಡ್ಡ ಫಿಶಿಂಗ್ ಇಲ್ಲಿ ನೋಡ್ಬೋದು. बहुत बढ़िया. आपका नाम? अमित शर्मा. संदीप चौधरी. नाइस टू मीट यू भैया. ओके. ನೋಡಿ ನಾವು ಮತ್ತೆ ರೂಮ್ ಕಡೆ ಹೋಗ್ತಿದ್ದೀವಿ. ಇಲ್ಲಿ ನೋಡ್ಕೊಂಡ್ರೆ ಯಾವುದೋ ಒಂದು ಮಾರ್ಕೆಟ್ ಒಳಗಡೆಯಿಂದ ನಮ್ಮ ರೂಮ್ ಕಡೆ ಹೋಗ್ತಿದ್ದೀವಿ. ಇಲ್ಲಿಂದ ಕೆಲವೇ ದೂರ ಇದೆ ನಮ್ಮ ರೂಮು. ಇಲ್ಲಿ ನೋಡ್ಕೊಂಡ್ರೆ ತುಂಬ ಮಾರ್ಕೆಟಿಂಗು ತುಂಬ ನಡೀತಿದೆ. ನಮ್ಮವ್ರಿಗೆ ಪೀನಟ್ ಬಟರ್ ಬೇಕಂತ ಅದೇ ಹುಡುಕ್ತಿದ್ದಾರೆ, ಎಲ್ಲಿ ಸಿಗ್ತಾ ಇಲ್ಲ. पीनट बटर मिल जाएगा? नहीं मिल जाएगा पीनट बटर. पीनट अच्छा सिक्किदे. हाँ ये वाला पीनट बटर है. ओह माय गॉड. ಇಲ್ಲಿ ನೋಡ್ಕೊಂಡ್ರೆ ಬಕ್ರೀದ್ ಹಬ್ಬ ನಾಳೆ ಇದೆ, ಅದಕ್ಕೋಸ್ಕರ ಬಕ್ರೀದ್ ತುಂಬ ಸೇಲ್ ಮಾಡ್ತಿದ್ದಾರೆ ಇಲ್ಲಿ. ನಾಳೆ ಮಾರ್ಕೆಟ್ ಬಂದಾಗಿ ಇರುತ್ತೆ. ನಾವು ನಾಳೆ ಏನು ಎಕ್ಸ್ಪ್ಲೋರ್ಸ್ ಮಾಡೋಕ್ಕೆ ಆಗೋದಿಲ್ಲ. ಬನ್ನಿ ಹೋಗೋಣ. ಎಲ್ಲಿ ಕಿತ್ನಾ ಪಡ ಭಯ್ಯ? 150 ನೋಡಿ. ನಮ್ಮವರು ಪೀನಟ್ ಬಟರ್ ತೊಗೊಂಡ್ರೆ 150 ಚಲೆಗ.
ಕಾಶ್ಮೀರ್ನಲ್ಲಿ ಒಂದು ಅದ್ಭುತವಾದ ಟೀ ಕುಡಿಯೋಕೆ ಹೋಗ್ತಿದೀನಿ. ಫೇಮಸ್ ಇರುವ ಕಾವಾ ಅಂತ ಒಂದು ಟೀ ಹೆಸರು. ಬನ್ನಿ ನಾವು ಟ್ರೈ ಮಾಡೋಣ. ಇಲ್ಲಿ ಆಗ್ತಿದಾರೆ ನೋಡಿ ನಮ್ಗೋಸ್ಕರ. भैया इसमें क्या क्या डालते हैं? इसमें क्या क्या डालते हैं? चीनी, इलायची, केसर और पंचांग है. अच्छा लिप्टन है. ನೋಡಿ ಹನಿಗನ ಆಗ್ತಿದಾರೆ ನಮ್ಗೋಸ್ಕರ. भैया एक कावा की हाँ मेरा लिया. दो पकड़ना है, एक पकड़ना है. अच्छा धन्यवाद शुक्रिया. ನೋಡಿ ಕಾವಾ ಹೆಂಗಿದೆ ಅಂದ್ರೆ ಕಾವಾ ಹಂಗಿದೆ. ಟೇಸ್ಟ್ ಏನಿಲ್ಲ ರೀ. ಶೇಕ್ ಮಾಡಿದ್ರೆ ಏನನ್ ಗೊತ್ತಾಗುತ್ತೆ ನಮ್ಗೆ. ಏನಂದ್ರೆ ಹನಿ ಹಾಕಿದಾರಲ್ಲ. ಶೇಕ್ 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 ಶೇಕ್. ಇವಾಗ ಕುಡ್ದು ನೋಡೋಣ ಹೆಂಗಿದೆ ಅಂತ. ಏನು ಸ್ವಲ್ಪ ಹೊಡಿತಿದೆ, ಸ್ವಲ್ಪ ನೀರು ತುಂಬಾ ನನಗೆ ಅನಿಸ್ತಿದೆ. ನೀರೇ ತುಂಬಾ ಇದೆ. ಏನೋ ಮಸಾಲ ಹಾಕಿದ್ದಾರೆ. ಸರಿ, ಇದು ಕುಡ್ದಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ ನಮ್ಮ ನಾಳೆ ಜರ್ನಿನ. ಈಗ ನೋಡೋಣ ಇದು ರೇಟ್ ಎಷ್ಟು ಅಂತ ಕೇಳೋಣ. ಭಯ್ಯಾ ಕಾವಾ ರೇಟ್ ಕಿತ್ನಾ? 30 rupees ಕಾವಾ ಕಾ ರೇಟ್. ಬನ್ನಿ ಇಲ್ಲಿನಿಂದ ಎಂಡ್ ಮಾಡ್ಕೊಳ್ಳೋಣ ವಿಡಿಯೋನ.